ನೋಡಿ ಮಟನ್ ಚಾಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬರೋದು ಮಟನ್ ಬೇಯಿಸಿ ನೀರಲ್ಲಿ ಮಾಡಿರೋದು ಇದು. ಮಟನ್ ಬೇಯಿಸಿ ಫಸ್ಟ್ ಸಪ್ರೇಟ್ ನೀರು ಮಾಡ್ಕೊಂಡ್ಬಿಟ್ಟು ನೋಡಿ 2 ಟಮಾಟೆ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಸ್ವಲ್ಪ ಗರಂ ಮಸಾಲ, ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಒಗ್ಗರಣೆ ಈರುಳ್ಳಿ, 1.5 ಅಷ್ಟು ಈರುಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು 6 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗಸಗಸೆ, 1 ಸ್ಪೂನಷ್ಟು ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಚಕ್ಕೆ, ಲವಂಗ, 2 ಟಮಾಟೆ, 1 ಕಾಯಿ ಟಮಾಟೆ, 1 ಹಣ್ಣು ಟಮಾಟೆ ಈ ಥರ ಫ್ರೈ ಮಾಡ್ಕೊಂಡು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಬಿಡೋದು ನೈಸಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಹಾಕ್ಕೊಂಬಿಟ್ಟು ಡೈರೆಕ್ಟ್ ಅದು ರುಬ್ಬಿದ ಮಸಾಲೆ ಹಾಕ್ಬಿಡೋದು. ಮಿಕ್ಸಿಂಗ್ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು 1 ಸ್ಪೂನ್ ಧನಿಯಾ, 1 ಸ್ಪೂನು ಮಟನ್ ಮಸಾಲ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ ನೋಡಿ ಈ ರೀತಿ ಹಾಕ್ಕೊಂಡು ಬಿಡೋದು. ಮಟನ್ ನೀರು ಹಾಕ್ಕೊಂಬಿಟ್ಟು ಒಂದು 2 ಕುದಿ ಬಂದರೆ ಮುಗ್ದೇ ಹೋಯ್ತಿದ್ದು ನೋಡಿ. ಹಾಗೆ ಹೋಯ್ತು, ರೆಡಿ ಹಾಗೆ ಹೋಯ್ತು, ಹಾಗೆ ಹೋಯ್ತು ನೋಡಿ. ಇಷ್ಟೇ. ಗಟ್ಟಿ ಬೇಕಾದರೆ ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನಾನು ಕಾಯಿ ಹಾಕ್ಕೊಂಡಿಲ್ಲ ನೋಡಿ. ಇಷ್ಟೇ, ತುಂಬ ಸಿಂಪಲ್. ಮಟನ್ ಒಂದು ಕಡೆ ಸುಕ್ಕ ಮಾಡ್ಕೊಂಬಿಟ್ಟು ಇದು ಮಟನ್ನು ಚಾಪ್ಸ್ ಒಂದೊಂದು ಕಡೆ ಮಾಡ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ಬೇಕಾದ್ರೆ ತಿನ್ಬೋದು ಇದರಲ್ಲಿ ನೀವು. ಪರೋಟ, ಚಪಾತಿ.